ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಏನೋ ಮುಗಿತು, ಆದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಡ್ರಾಮಾ ಮಾತ್ರ ಮುಗಿತಾನೆ ಇಲ್ಲ. ಇಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಮಾತ್ರ ನಾನು ಸಿಎಂ ಸೀಟ್ಗೆ ರಿಸೈನ್ ಮಾಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಆದ್ರೆ ಯಾಕೆ? ವೆಸ್ಟ್ ಬೆಂಗಾಲ್ ಅಲ್ಲಿ 15 ವರ್ಷಗಳ ನಂತರ ಟಿಎಂಸಿಗೆ ಅಲ್ಲಿನ ಜನ ಬಹಳ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿ ಇಲ್ಲಿ ಬಂಪರ್ ಮೆಜಾರಿಟಿ ಗಳಿಸಿದೆ, ಆದ್ರೆ ಮಮತಾ ಬ್ಯಾನರ್ಜಿ ಅವರು ಈ ರಿಸಲ್ಟ್ ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರ ಪ್ರಕಾರ ಇಲ್ಲಿ ಏನೋ ಮೋಸ ನಡೆದಿದೆ, ಸೊ ಅದಕ್ಕೋಸ್ಕರ ಅವರು ತಮ್ಮ ಸಿಎಂ ಸೀಟ್ಗೆ ರಿಸೈನ್ ಕೊಡಲ್ಲ ಅಂತೇಳಿ ಅವರು ಹಠಕ್ಕೆ ಬಿದ್ದಿದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರಂತೆ ಮಮತಾ ಬ್ಯಾನರ್ಜಿ ಅವರು ಕೂಡ ವೋಟ್ ಚೋರಿ ಅನ್ನೋ ಆರೋಪ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 164 ಕ್ಲಿಯರ್ ಆಗಿ ಹೇಳುತ್ತೆ, ಯಾವುದೇ ಒಂದು ಸಿಎಂ ಆಗಿರ್ಲಿ ಅಲ್ಲಿಯ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಈ ಒಂದು ಗವರ್ನರ್ ಅಪಾಯಿಂಟ್ ಮಾಡ್ಬೇಕಂದ್ರೆ ಆ ಒಂದು ಸಿಎಂ ಹತ್ರ ಮೆಜಾರಿಟಿ ಇರಬೇಕು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೋ ಮೆಜಾರಿಟಿ ನೋ ಸಿಎಂ ಸೀಟ್. ನೋಡಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಸರ್ಕಾರ ಫಾರ್ಮ್ ಮಾಡೋಕೆ ಬೇಕಾಗಿರೋದು ಒಟ್ಟು 148 ಸೀಟ್ಸ್. ಇಲ್ಲಿ ಬಿಜೆಪಿ ಅವರು ಒಟ್ಟು 207 ಸೀಟ್ಸ್ ಗೆದ್ದು ಬಂಪರ್ ಮೆಜಾರಿಟಿನ ಗೆಲ್ಲಿಸಿದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕೇವಲ 80 ಸೀಟ್ಸ್ ಮಾತ್ರ ಗೆದ್ದಿದೆ. ನೋಡಿ, ಯಾವುದೇ ವ್ಯಕ್ತಿ ಸಂವಿಧಾನಕ್ಕಿಂತ ದೊಡ್ಡವರಲ್ಲ. ಸೊ ನಾನು ಸೋತ್ರು ಕೂಡ ನಾನು ಸೀಟ್ನ ಬಿಡಲ್ಲ ಅನ್ನೋ ಮಮತಾ ಬ್ಯಾನರ್ಜಿ ಅವರ ಜಿದ್ದಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?